ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡಿನಿ. ಇವತ್ತು ನಾನು ನಿಮ್ಗೊಂದು ಬೆಸ್ಟ್ ಹೋಮ್ ಮೇಡ್ ಫೇಸ್ ಪ್ಯಾಕ್ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಅದರಿಂದ ನಮ್ಮ ಫೇಸ್ ಯಾವ ಥರ ಗ್ಲೋ ಮಾಡ್ಕೋಬೇಕು, ಯಾವ ಥರ ಬ್ರೈಟ್ ಆಗಬೇಕು ಆ್ಯಂಡ್ ಯಾವ ಥರ ನಮ್ಮ ಫೇಸ್ ಹೈಡ್ರೇಟೆಡ್ ಆಗಿರಬೇಕು ಆ್ಯಂಡ್ ಹೆಲ್ದಿಯಾಗಿ ಕಾಣಿಸ್ಬೇಕಪ್ಪ ಅಂತಂದರು ನಾನು ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಯಾವ ಥರ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಂತ ನಾನು ಈ ವ್ಲಾಗ್ ಒಳಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡಿರಿ. ಇನ್ನೂವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ಹೊಸದಾಗಿ ಯಾರು ನೋಡತ್ತೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡಿರಿ, ಬಿಕಾಸ್ ನಾನು ಹೇಳುವಂಥ ಎಲ್ಲ ಸ್ಟೆಪ್ನ ನಿಮ್ಗೆ ಕರೆಕ್ಟಾಗಿ ತಿಳಿಬೇಕು. ಸೊ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವ ಥರ ಯೂಸ್ ಮಾಡ್ಬೇಕಂತ ಗೊತ್ತಾಗಲ್ಲ, ಸೊ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಇವಾಗ ನಾನು ಯಾವ ಥರ ಏನು ಇಂಗ್ರೀಡಿಯೆಂಟ್ಸ್ ತೊಗೋತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ನಾನು ಫೇಸ್ ಪ್ಯಾಕ್ ಯಾವ ಥರ ಮಾಡ್ತೀನಿ ಅಂತ ನೀವು ನೋಡಿ ಆ್ಯಂಡ್ ನಾನು ಅಪ್ಲೈ ಮಾಡಿಕೊಂಡು ನಿಮ್ಗೆ ಲೈವ್ ಆಗಿ ರಿಸಲ್ಟ್ ನಾನು ತೋರಿಸ್ತೀನಿ. ಸೊ ಬರ್ರಿ ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡೋಣಂತ. ಸೊ ನೋಡ್ರಿ, ಇಲ್ಲಿ ನಾನು ಫೇಸ್ ಪ್ಯಾಕ್ ಮಾಡ್ಕೋಬೇಕಂತಂದು 1 ಸ್ಪೂನ್ ಆ್ಯಂಡ್ 1.5 ಸ್ಪೂನ್ ಜೋಳದ ಹಿಟ್ಟು ಅಂದರೆ ಜವಾರ್ ಅಂತಾರಲ್ಲ, ಇದನ್ನು ಜವಾರ್ ಆಟ ಅದನ್ನು ತೊಗೊಂಡಿನಿ. ನೀವು ನಿಮ್ಗೆ ಎಷ್ಟು ಬೇಕಷ್ಟು ಪ್ರಮಾಣ ನೀವು ತೊಗೋಬೇಕು. ನಾನು 1.5 ಸ್ಪೂನ್ ತೊಗೊಂಡಿನಿ. ಸೊ ಇದ್ರೊಳಗೆ ನಾನು ಇವಾಗ 1 ಸ್ಪೂನ್ ಅಥವಾ 2 ಸ್ಪೂನ ನಾನು ಕರ್ಡ್ ಮಿಕ್ಸ್ ಮಾಡ್ಕೋತೀನಿ. ನೋಡಿರಿ, ಮೊಸರು ತೊಗೊಂಡಿನಿ. ಸೊ 1 ಸ್ಪೂನ್ ಇಲ್ಲ 2 ಸ್ಪೂನು ನಾನು ಮೊಸರನ್ನ ಮಿಕ್ಸ್ ಮಾಡ್ಕೋತೀನಿ. ಇದ್ರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುವಷ್ಟು ನಾನು ಇವಾಗ ಸದ್ಯಕ್ಕೆ 2 ಸ್ಪೂನ್ ಮಿಕ್ಸ್ ಮಾಡ್ಕೋತೀನಿ. ನೋಡಿರಿ, ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋತೀನಿ. ಯಾವ ಥರ ಆಗುತ್ತಂತ ನೋಡಿರಿ, ನೀವು ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ನಿಂಬೆಹಣ್ಣು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನೇನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಬಟ್ ನನಗೆ ಕರ್ಡ್ ಅಷ್ಟೇ ಸಾಕು ಅಂತ ನಾನು ಇವಾಗ ಜೋಳದ ಹಿಟ್ಟು ಮತ್ತು ಮೊಸರು ಯೂಸ್ ಮಾಡ್ಕೊಳತ್ತೀನಿ. ಸೊ ಇನ್ನೂ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಸೊ ಇಷ್ಟು ಸಾಕಾಗ್ಬೋದಕ್ಕೆ ಅನ್ಕೊಂಡಿನಿ. ಎಸ್ ನೋಡ್ರಿ, ಇಲ್ಲಿ ಎಷ್ಟು ಮಸ್ತ್ ಫೇಸ್ ಪ್ಯಾಕ್ ರೆಡಿ ಆಯಿತು. ನೀವು ನೋಡ್ತಿರ್ಬೋದು, ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳಕ್ಕೆ ಎಷ್ಟು ಹೆಲ್ದಿ ಆಗಿರೋಂಥ ಫೇಸ್ ಪ್ಯಾಕ್ ರೆಡಿ ಆಯಿತು. ನಮ್ಮ ಹೆಲ್ತ್ಗೆ ಜೋಳದ ಹಿಟ್ಟು ಭಾಳ ಹೆಲ್ದಿ ಆ್ಯಂಡ್ ಸ್ಕಿನ್ಗೆ ಆಲ್ಸೋ ಭಾಳ ಒಳ್ಳೆಯದು. ಆ್ಯಂಡ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಕರ್ಡ್ ಮೊಸರು ಭಾಳ ಇಂಪಾರ್ಟೆಂಟ್ ಹೆಲ್ದಿ. ಆ್ಯಂಡ್ ಯಾವುದೇ ಒಂದು ಫೇಸ್ ಪ್ಯಾಕ್ ಮಾಡ್ಬೇಕಂದ್ರೆ, ಹೋಮ್ ಮೇಡ್ ಫೇಸ್ ಪ್ಯಾಕ್ ಮಾಡ್ಬೇಕಂದ್ರೆ ಕರ್ಡ್ ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ಇವಾಗ ನಾನು ಇದನ್ನು ಈ ಪೇಸ್ಟ್ ಈ ಥರ ಆಯಿತು. ನಿಮ್ಮದು ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು. ಇದನ್ನು ನಾವು ಒಂದು 15 ಮಿನಿಟ್ಸ್ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಆಫ್ಟರ್ 15 ಮಿನಿಟ್ಸ್ ಇದನ್ನು ನಾವು ಕೋಲ್ಡ್ ವಾಟರಿಂದ ನಾವು ಇದನ್ನು ರಿನ್ಸ್ ಮಾಡ್ಕೋಬೇಕು, ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸೊ ಬರೀ ಇದನ್ನು ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ಬರೀ ಇವಾಗ ನಾನು ಇದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಇದು ಜಾಸ್ತಿ ಹೊತ್ತು ಬಿಟ್ಟರೆ ಸ್ವಲ್ಪ ಅಳಿಸಾಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಇದನ್ನು ಕಲಿಸಿದ್ಮೇಲೆ ನಾವು ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡ್ಕೊಂಡು ಅಪ್ ಟು 15 ಮಿನಿಟ್ಸ್ ಸ್ವಲ್ಪ ಬಿಡಬೇಕು, ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಸ್ಕಿನ್ ಒಳಗಡೆ ಅಂತ ಅಂದ್ರೆ. ಸೊ ಅದಕ್ಕೋಸ್ಕರ ಬರೀ ಇವಾಗ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ನಾವು ಫೇಸ್ ಮೇಲೆ ಇಟ್ಕೋಬೇಕು ಆ್ಯಂಡ್ ಆಫ್ಟರ್ ವಾಶ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಒಂದು ಸ್ವಲ್ಪ ಇದನ್ನು ಸ್ಕ್ರಬ್ ಥರ ಮಾಡ್ಕೋಬೇಕು. ಈ ಥರ ಎಲ್ಲೆಲ್ಲಿ ನಿಮ್ಮದು ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಆಯಿಲಿನೆಸ್ ಅದಲ್ಲೆಲ್ಲ ಸ್ಕ್ರಬ್ ಮಾಡಿಕೊಂಡು ಆ್ಯಂಡ್ ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೋಬೇಕು. ಸೊ ನಾನು ಆಫ್ಟರ್ 15 ಮಿನಿಟ್ಸ್ ಫೇಸ್ ವಾಶ್ ಆದಮೇಲೆ ನಿಮಗೆ ಸಿಗ್ತೀನಿ. ಸೊ ರಿಸಲ್ಟ್ ನೋಡೋಣ ಯಾವ ಥರ ಇರುತ್ತೆ. ಎಸ್ ನೋಡ್ರಿ, ನಾನು ಫೇಸ್ ವಾಶ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಮುಖ ಒರೆಸ್ಕೊಂಬಂದೆ. ಸೊ ನನಗೇನು ಫೀಲ್ ಆಗ್ಲತ್ತದ ಈಗತ್ತಂದ್ರೆ ನನ್ನ ಸ್ಕಿನ್ ಒಂದು ಸ್ವಲ್ಪ ಸ್ಮೂತ್ ಅನ್ಸ್ಲತ್ತದ ಆ್ಯಂಡ್ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಯಾವ ಥರ ಶೈನ್ ಆಗತ್ತದ. ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಸ್ ಮೇಲೆ ನೋಡ್ರಿ ನಿಮ್ಗೆ ಲೈವ್ ರಿಸಲ್ಟ್ ತೋರಿಸ್ಲಾತೀನಿ. ಜೋಳದ ಹಿಟ್ಟು ಭಾಳ ಇಂಪಾರ್ಟೆಂಟ್. ಸೊ ಸ್ಕಿನ್ ಏನೇ ಡರ್ಟ್ ಇದ್ರೂ ಏನು ಆಯಿಲಿನೆಸ್ ಇದ್ರೂ ಅದನ್ನು ಕ್ಲೀನ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಜೋಳದ ಹಿಟ್ಟು ಯೂಸ್ ಮಾಡಬೇಕು. ಆ್ಯಂಡ್ ಮೊಸರು ಯಾಕೆ ಹಾಕೋಬೇಕಂದ್ರೆ ಅದು ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ. ಆ್ಯಂಡ್
ಗ್ಲೋ ಬರೋಕೆ ನಾವು ಯೂಸ್ ಮಾಡ್ತೀವಿ. ಸೊ ಯಾರ್ದು ಸ್ಕಿನ್ ಆಯಿಲಿ ಅದ ಅವರು ಫೇಸ್ ವಾಶಿಂದ ನೀವು ಆಫ್ಟರ್ ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ಕೋಬೇಕು. ಯಾರ್ದೆಲ್ಲ ಡ್ರೈ ಸ್ಕಿನ್ ಅದ ಅವರು ಸಿಂಪಲ್ಲಾಗಿ ನೀರಿಂದ ನೀವು ಫೇಸ್ ವಾಶ್ ಮಾಡ್ಕೋಬೇಕಂತ ಹೇಳ್ತೀನಿ. ನೀವು ಲೈವ್ ಆಗೇ ನೋಡ್ತಿರ್ಬೋದು ಇವಾಗ ನನ್ನ ಫೇಸ್ ಎಷ್ಟು ಗ್ಲೋ ಆಗತ್ತದಂದು, ಸ್ಮೂತ್ ಆಗತ್ತದಂದು. ಸೊ ಇದನ್ನು ನಾವು ಫೇಸ್ ಪ್ಯಾಕ್ ರೆಡಿ ಮಾಡೋಕ್ಕೆ ಯಾವುದೇ ಹೊರಗಡೆ ಹೋಗಿ ಏನೂ ತೊಗೊಂಬರೋದಿಲ್ಲ, ಮನೆ ಒಳಗೆ ಇರುವಂಥದ್ದೇ ನಾವು ಯೂಸ್ ಮಾಡಿ ಈ ಥರ ಫೇಸ್ ಪ್ಯಾಕ್ ಮಾಡಿಕೊಂಡು ನಾವು ಫೇಸ್ನ ಬ್ರೈಟಾಗಿ ಇಟ್ಕೊಳ್ಳೋದು, ಕ್ಲೀನಾಗಿ, ಹೆಲ್ದಿಯಾಗಿ ಆ್ಯಂಡ್ ಹೈಡ್ರೇಟೆಡ್ ಆಗಿ ಆ್ಯಂಡ್ ವೈಟಾಗಿ ಕಾಣಿಸ್ಬೇಕಪ್ಪ ಅಂದರೆ, ಸೊ ನಮ್ಮ ಸ್ಕಿನ್ ಮೇಲಿರುವಂಥ ಟ್ಯಾನಿಂಗ್ ಹೋಗಿಸ್ಕೋಬೇಕಂತಂದ್ರೆ ಈ ಥರ ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಿದ್ರೆ ನಿಮಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಕೋತೀನಿ. ಸೊ ನೀವು ಟ್ರೈ ಮಾಡಿ ಹೇಳ್ರಿ ಯಾವ ಥರ ಇರುತ್ತಂತ. ಎಸ್, ನೀವು ನೋಡಿದ್ರಲ್ಲ ನನ್ನ ಫೇಸ್ ಪ್ಯಾಕ್ ಎಷ್ಟು ರಿಸಲ್ಟ್ 100% ಎಫೆಕ್ಟಿವ್ ಅದ ಅಂತಂದು. ಸೊ ನೀವು ಮನೇಲಿ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ಯಾವಾಗಲೂ ಕೇರ್ ಮಾಡ್ಕೋರಿ ಆ್ಯಂಡ್ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಟ್ಕೋರಿ. ನೀವು ಯಾವುದೇ ಥರದ ಔಟ್ಸೈಡು ಅದು ಇದು ಯೂಸ್ ಮಾಡೋಕ್ಕಿಂತ ಮನೇಲಿರುವಂಥ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನೀವು ಫೇಸ್ ಮೇಲೆ ಪ್ಯಾಕ್ ಮಾಡಿಕೊಂಡು ಈ ಥರ ಯೂಸ್ ಮಾಡಿದ್ರೆ ಸೊ ನಿಮ್ಗೆ ಒಳ್ಳೆಯ ಒಂದು ಸ್ಕಿನ್ದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಹಾಕುವಂಥ ಒಳ್ಳೆ ಟಿಪ್ಸ್ ವಿಡಿಯೋನ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.